ಯಾವ್ದು ಗುರು ಏನು ಅರ್ಥಾಗ್ತಿಲ್ಲ. ನಮಸ್ಕಾರ ಬೆಂಗಳೂರು. ಇವತ್ತು ಇಂಟರ್ನಲ್ಸ್ ಇದೆ. ಆಲ್ರೆಡಿ 4 ಸಬ್ಜೆಕ್ಟ್ ಆಗಿದೆ. ಇವಾಗ ಪೈಥಾನ್ ಅಂತ ಸಬ್ಜೆಕ್ಟು ಹೆಂಗ್ ಬರಿತೀನಿ ನಂಗೆ ಗೊತ್ತಿಲ್ಲ. ಇವಾಗ ಬರೆಯಕ್ಕೆ ಹೋಗ್ತಾ ಇದ್ದೀನಿ. ಪೇಪರ್ ಚೆನ್ನಾಗಿದ್ರೆ ಸಾಕು. ಏನು ಗುರು ಪೇಪರ್ ಅದು ಒಂದ್ ಕಡೆ ಈಸಿ ಅಲ್ಲ, ಒಂದ್ ಕಡೆ ಕಷ್ಟ ಅಲ್ಲ, ಗೊತ್ತಿಲ್ಲ. ಕಷ್ಟ ಯಾಕಂದ್ರೆ ನಂಗೆ ನಾನೇನು ಓದಿರಲಿಲ್ಲ. ಬಟ್ ಇಂಟರ್ನಲ್ಸ್ ಆಗೋಯ್ತು ಗುರು. ಯಾರದೇ ಬರ್ಡೇ ಇರಲಿ ಕೇಕ್ ತಂದು ಕಟ್ ಮಾಡಿಸೋನೆ ಇವನು. ಸೊ ಇವನ್ಗೆ ಕಟ್ ಮಾಡಿಸದೇ ಇರೋಕ್ಕಾಗತ್ತಾ? ಸೊ ಮೊನ್ನೆ ಇವನ್ ಬರ್ಡೇ ಇತ್ತು, ಅದಕ್ಕೆ ನಾವು ಇವತ್ತು ಕಟ್ ಮಾಡಿಸ್ತಾ ಇದ್ದೀವಿ ನೋಡಿ. ಹಂಗೆ ನಮ್ಮ ಗ್ಯಾಂಗ್ ಕೂಡ ಬಂತು. ಲಾಸ್ಟ್ ಟೈಮ್ ಕೂಡ ಬೆಂಕಿ ಬಣ್ಣ ಮರ್ತೋಗಿದ್ವಿ, ಈ ಸಲಿನೂ ಮರ್ತೋಗಿದ್ವಿ. ಸೊ ಕ್ಯಾಂಟೀನ್ ಅವ್ರು ಕೊಟ್ಟರು, ಇಸ್ಕೊಂಬಂದು ಬೆಂಕಿ ಹಚ್ಚಿದ ನೋಡಿ. ಹ್ಯಾಪಿ ಬರ್ಡೇ ಟು ಯು. ಸುಮ್ಮನೆ ಕೂತಿರಲ್ಲ. ಬೆಳಗ್ಗೆ ಫ್ರೀ ಇರುತ್ತೆ ಅನ್ಕೊಂಡ್ರೆ 5 ಅವರ್ ಕ್ಯಾಡ್ ಲ್ಯಾಬ್ ನಡೀತು. ಅದು ಇನ್ಕಂಪ್ಲೀಟ್ ಆಗಿತ್ತು ನೋಡಿ, ಫುಲ್ಲು ಇನ್ಕಂಪ್ಲೀಟ್. ಇದನ್ನ ಮುಗಿಸ್ಬೇಕಂದ್ರೆ ಒಂದು ಜನ್ಮನೇ ಸಾಕಾಗುತ್ತೆ. ಯಾಕೆ ತಲೆನೋ ಬಂದ್ಬಿಟ್ಟು ಹೂನ ಕಟ್ಸಿ ಎತ್ತಿ ಚೆನ್ನಾಗಿ ಆಟ ಆಡಿದ್ವಿ. ಅದಲ್ಲದೆ ಇವ್ರು ನೋಡಿದ್ರೆ ಮನೆನೇ ಕಟ್ಬಿಟ್ಟಿದ್ದಾನೆ. ಮನೆ ಆಡ್ಕೊಂಡು ಕೂತಿದ್ದೀವಿ ಅಷ್ಟೇ. ಆಮೇಲೆ ಟೈಮ್ ನೋಡಿದ್ರೆ 4:45 ಆಗಿತ್ತು. ಇನ್ನೇನು ಮನೆ ಓಡೋ ಸಮಯ. ಮನೆಗೇನೋ ಬಂದೆ, ಬಟ್ ಕ್ಯಾಟ್ ಸರ್ ಕೆಲಸ ಕೊಟ್ಟರು. ಅದೇನು ಅಂತ ನೀವೇ ನೋಡಿ. ಅದೇನಿಲ್ಲ, ಸೆಟ್ ಆಫ್ ಪೋರ್ಷನ್ಸ್ ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ ಅಂತ ನಮ್ಗೆ ಅದನ್ನ ಕಳಿಸ್ಬಿಟ್ಟು ಅಷ್ಟೇ ಟೈಪ್ ಮಾಡಿ ನನಗೆ ಕಳಿಸು ಅಂತ ಎಲ್ರಿಗೂ ಹೇಳಿದ್ರು. ಅದ್ರಲ್ಲಿ ನಾನೊಬ್ಬ. ಅದೇನೋ ಎಲ್ಲ ಕೆಲಸ ಆಯ್ತು, ಬಟ್ ನನಗೆ ಪೆಂಡಿಂಗ್ ಇದ್ದಿದೆ ಈ ಕ್ಯಾಡ್. ಒಂಚೂರು ಸ್ಲೈಟ್ ರಾಂಗ್ ಆದ್ರೂ ಮುಗಿದ ಕತೆ. ಲೈನ್ಸ್ ನೋಡಿ ನೋಡಿ ಕಣ್ಣೆಲ್ಲ ಮಬ್ಬಾಗಿ ಹೋಗ್ಬಿಡುತ್ತೆ. ಅವಾಗ ಮುಗಿಯೋದ ಇನ್ನ 3 ಪ್ರಾಬ್ಲಮ್ ಪೆಂಡಿಂಗ್ ಇದೆ. ಹಂಗೆ ತಲೆ ಎತ್ತು ನೋಡಿದ್ರೆ 11:50. ನನ್ನ ಕೈಲಾಗಲ್ಲ ಅಂತ ಮುಚ್ಚಿಟ್ಬಿಟ್ಟೆ. ಟಾಟಾ.